ಬನ್ನಿ ನೋಡಿದೈತಲ್ಲ ಎಲ್ಫೆಲ್ಲ 3 ಜಾಗ ಕಾಲು ಜಾಸ್ತಿ ಎಡ್ತಾ ಆಯ್ತಾ ಇದು ದಪ್ಪ ಆಯ್ತಲ್ಲ ಇದು ಬಂದ್ಬಿಟ್ರೆ ಮಂಡಿ ಗಿಂಡಿನೂ ಎಲ್ಲ ಬರ್ತದೆ ಇದೈತಲ್ಲ ಎಲ್ಲೋದ್ರೂ ಆಪ್ರೇಷನ್ ಮಾಡಿ ಅಂತಾರ ಏನೋ ನಿಮ್ಗೆ ದೇವ್ರಿಗೆ ಹಣ ಕಳಿಸ್ಬಿಟ್ಟಿರೋದು ಅಚ್ಚ ದೇವ್ರು ಒಳ್ಳೇದು ಮಾಡ್ತಾನೆ. ಎಷ್ಟು ವರ್ಷದಿಂದ ಐತೆ ಸರ್ ಇದು? ಸರ್ 2 ವರ್ಷದಿಂದ ಬರೀ ಸೊಂಟದ ನೋವು ಇತ್ತು. ಈಗ 1 ವರ್ಷ ಆಯ್ತು. ಕೂತ್ಕೊಳ್ಳಿ. ಮಂಡಿ ಎಕ್ಸ್ರೇ ತೆಗ್ಸಿದ್ರಾ? ಎಲ್ಲ ಇದೆ ನೋಡಿ ಮಂಡಿ ಎಕ್ಸ್ರೇ. ಕೂತ್ಕೊಳ್ಳಿ. ಬಿಸಕ್ಕೆ ಹಂಗಾಯ್ತು ಆಪರೇಷನ್. ಮಂಡಿ ನೋವು ಬಂದಿತ್ತು ಈಗ 1 ವರ್ಷ ಆಗಿಲ್ಲ. ಇದು ಎದೆದು ಎಲ್ಲಿ ಚಷ್ಕಾಯಿ ಎಲ್ಲಿರೋದು ನೀವು? ತುಂಬ ಜನ ಬರ್ತಾರೆ ಶ್ಯಾಮಬೇಡ, ತುಂಬ ಜನ. ನಿಮ್ಮ ಸಾಂಗ್ ಬರೋಡ ಹಾಡಾಯ್ತಲ್ಲ ಬೇಡ ಸರ್. ನೋಡಿ ಇದು ನೋಡಿ ಸರ್, ಇದು ಬೇರೆ ನೋಡಿ, ಇಲ್ಲಿ ಗ್ಯಾಪ್ ಬಂದ್ಬಿಟ್ಟಿದೆ. ಬಹುತ್ ಮಾಲಮ್ ಹೊರ ಇದಕ್ಕೆ ಏನರ್ಥ ಮೂಳೆ ಸಂದೋಗ್ಬಿಟ್ಟಿದೆ ಅಂತಾರೆ ನೋಡಿ. ಇದನ್ನು ರೀಪ್ಲೇಸ್ ಮಾಡಿ ಅಂತಾರೆ. ಫುಲ್ ಗ್ಯಾಪ್ ಐತೆ ನೋಡಿ, ಟಚ್ ಐತಲ್ಲ, ಗೊತ್ತಾಯ್ತಾ ಸರ್? ಇದು ನೋಡಿದ್ರ ನೀವು? ಇದಕ್ಕೂ ಆಪ್ರೇಷನ್ ಮಾಡಿ ಅಂತಾರೆ. ಏನು ನೋಡಿ ಇಲ್ಲೇ ಇದ್ದರು ಈ ಸೊಂಟ ನೋವಾಗಿ ಮಂಡಿ ನೋವು ಬಂದಿದ್ದ. ಅದೇ ಇದು ಏನಿದು ನಡೆಯೋದು ವ್ಯತ್ಯಾಸ ಆಗ್ಬಿಡ್ತದೆ. ನಡೆಯೋದು ತೆಗೀರಿ, ನೀ ಕ್ಯಾಪ್ ಇಲ್ಲ ಇಲ್ಲ ಸರ್. म्हणजे रात में बोला नहीं था नो तो मैं वही बोला सो बंद हमारा पूरा वीडियोस पूरा दिखा कोई उन्होंने क्या होना कौन है फोन उधर नहीं इनको लगा हां साहब बैठो खुद खड़े हो बेटा कल तक मैं 4-5 पेशेंट हम बुला लगा तुम्हारे पास अल्लाह अच्छा लगा इंशाल्लाह बैठो आप ಎರಡು ಮೂಳೆ ಒಂದು ಮೂಳೆ ಕಟ್ ಆಗ್ಬಿಟ್ಟಿದೆ ಸರ್. ಒಂದು ಮೂಳೆ ಆಪರೇಷನ್ करा लिया था फ्रेंड करे दर्द ನೋವು ಕಮ್ಮಿ ಮಾಡೋಣ. ಇಲ್ಲಿ ಕಾರ ಬರ್ತಿದ್ನಲ್ಲ ಸ್ವಲ್ಪ ಕೂತಂಗ ಆಯ್ತು ಅಂತಾರ. ನೋವು ಇದೆ, ನೋವು ಕಮ್ಮಿ ಮಾಡ್ಕೊಡ್ತೀನಿ. ತೆಗೀರಿ. ಈ ತರ ತರಿಸಿಲ್ಲ ಇಲ್ಲ ಎಷ್ಟೇ ತರಿಸಕ್ಕೆ ಅಲ್ವಾ? ನೋವು ಐತೆ ನೀವು ತಿರ್ಸರಿ ಈ ಥರ ಹಿಂಗೆ ಮಾಡಬೇಕು, ಆ ಥರ ಮಾಡ್ಕೊಡ್ತೀನಿ. ಅದು ಪ್ಲೇಟ್ಗೆ ಏನು ಆಗಕ್ಕಿಲ್ಲ. ಹೌದಾ? ಅವರೇನು ಉಜ್ಜಿಬೇಡಿ ಅಂತ ಹೇಳಿದ್ರು. ಉಜ್ಜಿಸ್ಬಾರ್ದು, ಉಜ್ಜಿರೋಯ್ತು. ಆಮೇಲೆ ಎದಡಿ ಬನ್ನಿ ಮುಂದಕ್ಕೆ ಎಲ್ಲ ಚೆಕ್ ಮಾಡೋದು. ಕೈ ಕೊಡಿ, ಸ್ಟ್ರೈಟ್ ನಿಂತ್ಕೊಳ್ಳಿ. ಹಿಂಗೆ ದರಾಜಾಗ ಹಿಂಗೆ ನಿಂತ್ಕೊಳ್ಳಿ. ಭಾಳ ಗೈದಿದಾರೋ ಹೊರಟಂತ ಹೋಯ್ತಾ ಇರೋದು, ಭಾಳ ಗಟ್ಟಿ ಅಂತ ದೇವ್ರ ಕಡೆ ಅಂತ. ತೆಗೀರಿ, ಶರ್ಟ್ ಗಿಟ್ ಎಲ್ಲ ತೆಗೀರಿ. ಹಿಂಗೆ ಕಾಲು ನೀಡಿ, ಅಷ್ಟು ನಿಧಾನಕ್ಕೆ ನೀಡಿ. ಹಾಂ, ಒಂದು ಮಂಡಿ ನಿಲ್ಲಿಸಿ ಈ ಥರ ಇಲ್ಲಿ ಮಾಡಿ. ಇಲ್ಲಿ ಕೇಳಿಸುತ್ತೆ, ಯಾಕಂದರೆ ಬ್ಯಾಂಡೇಜ್ ಲೂಸ್ ಆಗಿಬಿಡ್ತದೆ. ನೀಡಿ, ಅದು ಮಾಡಿ, ಅದು ಮಾಡಿ. ಆ ಕಾಲು ಶಾಬಾಷ್. ಈ ಥರ ಹಾಂ ನೋಡಿದ್ರೆ ನೀಡಿ. ಈಗ ಚಪ್ಪಲ್ ಹಾಕಿ ಕೂತ್ಕೊಳ್ಳಿ. ಈ ಥರ ಊಟ ತಿಂಡಿ ಕೈ ಮಡಗಿ ಹೋಗಿ ಮುಂದೆ ಈ ಥರ ಕೂತ್ಕೊಂಡು. ಎಷ್ಟು ವರ್ಷ ಆಯಿತು? ಪರದೇಶ ಆಯ್ತು. ಪರದೇಶ ಆಯ್ತು. ಸ್ಟ್ಯಾಂಡಿಂಗ್ ಮಾಡಿಸ್ಕೊಂಡು ಆಪರೇಷನ್ ಆದ್ಮೇಲೆ ಈಗ ಕೂತ್ಕೊಳ್ಳಿ. ನಮ್ಮ ಮಾತು ಕೇಳಿ. ಸ್ವಲ್ಪ ದಿನಕ್ಕೆ ಸ್ವಲ್ಪ ಕಾಫಿ ಕುಡಿಯೋದು, ಟೀ ಕುಡಿಯೋದು ಮನೇಲಿ ಈ ಥರ ಕೈ ಮಡಗಿ ಅಲ್ಲಿ ಹೋಗಿ ಮುಂದಕ್ಕೆ ಬೆಟ್ಟಿಗೆ ಈ ಥರ ಗಟ್ಟಿ ಐತೆ. ಎಲ್ಲಿ ಕೂತ ಸ್ವಲ್ಪ ಸ್ಟ್ರೈಟ್, ನಡೆಯೋದು ಸ್ಟ್ರೈಟ್, ಮಾಡೋದು ಸ್ಟ್ರೈಟ್, ಎಲ್ಲ ಚೇಂಜ್ ಮಾಡಬೇಕು. ಎದಡೆ ದೇವ್ರ ಸುತ್ತಕೊಂಡು ಅಂಟಲ್ಲ, ಅದೆಲ್ಲ ಒಣಗ್ಬಿಡ್ತದೆ. ಎದಡೆ ಹಾಂ ಶಾಬಾಷ್. ಈ ಥರ ಗೊತ್ತಾಯ್ತಣ್ಣ? ಸ್ಟ್ರೈಟ್ ಫೈಲಾನಂಗೆ ನಡೀರಿ, ಏನಿಲ್ಲ. ಅಲ್ಲಿ ಕೂತ್ಕೊಳ್ಳಿ. ಈ ಥರ ಇಲ್ಲಿ ಹಿಡ್ಕೊಳ್ಳಿ. ಹಾಕಿ ಬಗ್ಗೆ ಮುಂದೆ ಅಷ್ಟು. ನೀವು ವಾಕಿಂಗ್ ಮಾಡೋದು ದೊಡ್ಡದಲ್ಲ, ಇದೇ ಮಾಡಿದ್ರೆ ಸಾಕು. ಈ ಎಕ್ಸಸೈಸು. ಈಗ ಬ್ಯಾಂಡೇಜ್ ಕೂಡ ಐತೆ, ಲೂಸ್ ಆಗ್ಬಿಡ್ತದೆ. ಸ್ವಲ್ಪ ಮಾಡಿ ಈ ಬುಡಿ ಈ ಕಲ್ಲಿಲ್ಲ ಹಾಕಿ. ಹಾಂ ಅಷ್ಟೇ. ಇಷ್ಟ ಆಯ್ತಾ? ಬಗ್ಗೆ ಮುಂದೆ ಹಿಂಗೆ ಗಟ್ಟಿಗೆ ಬಗ್ಗೆ ಇನ್ನು ಹಾಂ ಅಷ್ಟೇ. ಬಿಡರಿ ಚೆಕ್ ಅಂತ. ಇದ್ದಾಳೆ ದೇವ್ರ ಸುತ್ತಕೊಂಡು ಸ್ಟ್ರೈಟಾಗಿ ಎಲ್ಲಿ ಕೂತ್ಕೊಳ್ಳಿ. ಈಗ ಈ ಕಡೆ ಬನ್ನಿ. ಇಲ್ಲಿ ಇಲ್ಲಿ ಹಾಂ ಅಲ್ಲೇ ಈ ಕೈ ಮಡಗಿ. ಅಲ್ಲಿ ಅಲ್ಲಿ ಕೈ ಕಾಲು ಮುಂದಕ್ಕೆ ಮಡಗಿ. ಕಾಲು ಉರಾಣ ಹಂಗಿಲ್ಲ, ಇನ್ನು ಮುಂದಕ್ಕೆ ಮಡಗಿ. ಕಾಲು ಮುಂದಕ್ಕೆ ಮಡಗಿ. ಹಾಂ ಕೂತ್ಕೊಳ್ಳಿ. ಕೆರಳೆ ಈಗ ಅಗಲ ಮಾಡಿ ಕಾಲು ಸ್ವಲ್ಪ. ಹಾಂ ಸ್ವಲ್ಪ ಜೋಡಿಸಿ, ಸ್ವಲ್ಪ ಜೋಡಿಸಿ. ಹಾಂ ಸ್ವಲ್ಪ ಸ್ವಲ್ಪ ಮಾಡಿ. ಹಾಂ ಇಲ್ಲ ಕೈ ಅಲ್ಲೇ ಕೆರಳೆ ಕೂತ್ಕೊಳ್ಳಿ. ಇದ್ದಾಳೆ ಶಬಾಷ್. ನೋಡಿದ್ರ ಸರ್, ಈ ಥರ ಮಾಡಿ ಎಷ್ಟೋ ವರ್ಷ ಆಗೈತು. ಎಲ್ಲ ಮಾಡಿದೇನೋ ಅಲ್ಲ, ಈ ಥರ ಮಾಡಬೇಕು. ನಡೆಯೋದು ಮಾಡೋದು ಸ್ವಲ್ಪ ಎಲ್ಲಿ ಕೂತ್ಕೋತಾರೆ ಸ್ಟ್ರೈಟಾಗಿ.
नेटिंग ನಡೆಯೋದು कौन सा बोलो जिनका श्रावण ಒಳಗೆ 80 ಕಿಲೋಮೀಟರ್ ಹೋಗ್ತಾ ಇದೆ ಸರ್. हाँ ಅಲ್ಲಿ ಪಕ್ಕನೆ ಸರ್ಪಂಗದ 10 ಕಿಲೋಮೀಟರ್. ಹೌದಾ ಅಷ್ಟೇ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ನೆಟ್ಟಿಗೆ ಸ್ವಲ್ಪ ನಡೆಯಿರಿ ಒಂದು ಸ್ವಲ್ಪ ನೆಟ್ಟಿಗೆ ಅಷ್ಟೇ ಬನ್ನಿ ಹೀಗೆ ಈಗ इसमें ज़्यादा इंशाल्लाह रेडी आती ಕೂತ್ಕೊಳ್ಳಿ ಬೋರ್ಡ್ ಗ್ಯಾಸ್ ಕೂತ್ಕೊಳ್ಳಿ